ಖಾಲಿಯಾಗಿರುವಂಥ ಈ ರೀತಿ ಡಿಟರ್ಜೆಂಟ್ ಲಿಕ್ವಿಡ್ ಬಾಟಲ್ಗಳನ್ನ ಬಿಸಾಕೋ ಬದಲಿಗೆ ನೋಡಿ ಈ ಥರ ಬೆಳೆಸ್ಕೊಳ್ಬೋದು. ನಾನು ಈ ಥರ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಮೇಲಿರುವಂಥ ಕವರನ್ನೆಲ್ಲ ತೆಗೆದು ಮಾರ್ಕನ್ನು ಮಾಡಿಕೊಂಡು ನಂತರ ಒಂದು ಚಾಕುನ ತೊಗೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡಿ ಕಟ್ ಮಾಡಿಕೊಂಡ್ರೆ ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು. ಈಗ ಇಲ್ಲಿ ಚಿಕ್ಕದಾಗಿ ರಂಧ್ರ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ನಾವು ಮೊಳೆ ಏನಾದ್ರು ಹೊಡೆದಿದ್ರೆ ಗೋಡೆಗೆ ಅಲ್ಲಿ ನೇತಾಕೋದಕ್ಕೆ ಸಹಾಯಕ ಆಗುತ್ತೆ. ಮತ್ತು ಈ ಥರ ಕಲರನ್ನು ಮಾಡಿಬಿಟ್ಟು ಇದರಲ್ಲಿ ಪೆನ್ ಸ್ಟ್ಯಾಂಡಾಗಿ ನಾವು ಇದನ್ನು ಯೂಸ್ ಮಾಡ್ಬೋದು, ಅಥವಾ ಕೂಮ್ಗಳನ್ನ ಬಾಚಣಿಕೆಗಳನ್ನ ಹಿಡಿಯೋದಕ್ಕೂ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಅಥವಾ ನೋಡಿ ಈ ರೀತಿ ಮೇಲ್ಭಾಗದಲ್ಲಿ ಚಿಕ್ಕ ಚಿಕ್ಕದಾಗಿ ಗ್ಯಾಪ್ ಕೊಟ್ಟು ಕಟ್ ಮಾಡಿಕೊಂಡು ನಂತರ ಬೇಕಾದರೆ ನಿಮಗೆ ಕಲರಿಂಗ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಹಾಗೆ ಕೂಡ ಬಳಸ್ಬೋದು. ನಮ್ಗೆ ಇಷ್ಟವಾದ ಡಿಸೈನಲ್ಲಿ ಕಲರಿಂಗ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನು ಒಂದು ಕಡೆ ನೀವೇನಾದ್ರು ಮೊಳೆ ಹೊಡೆದಿಲ್ಲ ಅಂತಂದರೆ ಉಕ್ಕನ್ನೆಲ್ಲ ಬಳಸಲ್ಲ ಅಂದರೆ ಡಬಲ್ ಸೈಡ್ ಗಮ್ ಟೇಪನ್ನಾದರೂ ಹಾಕಿ ಗೋಡೆಗೆ ಅಂಟಿಸ್ಬಿಟ್ಟು ಮೊಬೈಲ್ ಚಾರ್ಜ್ಗೆ ಹಾಕಿದಾಗ ಇದನ್ನು ನಾವು ಮೊಬೈಲ್ ಇಡೋದಕ್ಕೆ ಅಂತೇಳಿ ಬಳಸ್ಬೋದು. ಜೊತೆಗೆ ಕೀ ಚೈನ್ ಹೋಲ್ಡರ್ ಆಗಿ ಕೂಡ ಇದನ್ನು ಉಪಯೋಗಿಸ್ಕೋಬೋದು. ಈ ಒಂದು ಟಿಪ್ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ.